ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಋತ ದರ್ಶಿನಂ ಋಷಯಂ. ಸತ್ಯವನ್ನು ಕಂಡವರು ಋಷಿಗಳು. ಅಂತಹ ಸತ್ಯದರ್ಶಿಗಳಾದ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆ ಈ ದೇಶದಲ್ಲಿ ಆಗಿಹೋದ್ರು. ಅವರು ಕೇವಲ ಸತ್ಯವನ್ನು ಅರಿತವರಲ್ಲ, ಸತ್ಯವಂತರಾಗಿ ಬಾಳಿದರು. ಅವರ ನಡೆ, ನುಡಿ, ಭಾವ, ಬುದ್ಧಿ ಎಲ್ಲದರಲ್ಲಿಯೂ ಪರಮಸತ್ಯವೇ ತುಂಬಿಕೊಂಡಿತ್ತು. ಆ ಋಷಿಗಳ ಜೀವನ ಸರಳ, ಸುಂದರ. ಅವರು ಯಾವುದಕ್ಕೂ ಆಸೆ ಪಡಲಿಲ್ಲ, ಏನನ್ನೂ ತಿರಸ್ಕರಿಸಲೂ ಇಲ್ಲ. ಅವರು ವನಸಿರಿಯಲ್ಲಿ, ನಿಸರ್ಗದ ಮಡಿಲಲ್ಲಿ ವಾಸವಾಗಿದ್ರು. ಕಣ್ಣು ತೆರೆದರೆ ಸಾಕು, ಅವರಿಗೆ ಸತ್ಯಂ ಶಿವಂ ಸುಂದರಂ ಸೃಷ್ಟಿಯ ದರ್ಶನವಾಗುತ್ತಿತ್ತು. ಅವರ ಹೃದಯ ಹೂವಾಗಿ ಅರಳಿತ್ತು. ಏನನ್ನೂ ಬಯಸದೆ ಅವರು ಜಗತ್ತಿಗೆ ಜ್ಞಾನದ ಸುಗಂಧವನ್ನು ನೀಡಿದರು. ಅವರ ಮುಖದಿಂದ ಹೊರಹೊಮ್ಮಿದಂತಹ ವಾಣಿಯು ಮಂತ್ರವಾಯಿತು. ಅದನ್ನು ಕೇಳಿದವರ ಹೃದಯವು ಹಸನಾಗಿತ್ತು. ಬದುಕಿನಲ್ಲಿ ಜ್ಞಾನದ ಬೆಳಕು ಹರವಿತ್ತು. ಅವರು ಆಡಿದ ಅಮೃತ ಸದೃಶ ನುಡಿಗಳೇ ವೇದೋಪನಿಷತ್ತುಗಳಾದವು. ಉಪನಿಷತ್ತುಗಳು ಈ ದೇಶದ ಸರ್ವಶ್ರೇಷ್ಠ ಗ್ರಂಥಗಳು. ಒಂದೊಂದು ಮಂತ್ರವೂ ಜ್ಞಾನದ ದೀವಿಗೆ ಇದ್ದ ಹಾಗೆ. ಅದರಲ್ಲಿ ಸತ್ಯದ ಹೊಳಪು, ಶಾಂತಿಯ ಬೆಳಕು ತುಂಬಿ ತುಳುಕಿದೆ. ಆ ಮಹರ್ಷಿಗಳ ಹಾಗೆ ಕರ್ನಾಟಕದಲ್ಲಿ ಶರಣರು, ಮಹಾರಾಷ್ಟ್ರದಲ್ಲಿ ಸಂತರು ಆಗಿ ಹೋದರು. ಅದೇ ರೀತಿಯಾಗಿ ಈ ದೇಶದ ತುಂಬ ಅನೇಕ ಮಹಾತ್ಮರು ಅವತರಿಸಿದರು. ಅಂತಹ ಮಹಾತ್ಮರ ನಾಡಿನಲ್ಲಿರುವಂತಹ ಸೌಭಾಗ್ಯ ನಮ್ಮದಾಗಿದೆ. ನಿಜವಾಗಿಯೂ ಈ ದೇಶ ದೇವಭೂಮಿ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ದೃಷ್ಟಿಯಂತೆ ಸೃಷ್ಟಿ ಎಂಬ ಪುಸ್ತಕದಲ್ಲಿ ವಿವರಿಸಿದ್ದಾರೆ. ಧನ್ಯವಾದಗಳು.